ವೀಕ್ಷಕರೇ, ಶನಿವಾರದ ದಿನ ಮಾಡುವಂಥ ಒಂದು ಶತ್ರು ನಾಶದ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ವೈರಿ ನಿಮ್ಮ ಕಣ್ಣು ಮುಂದೆ ನಾಶ ಆಗಬೇಕು ಅಥವಾ ಶತ್ರು ನಿಮ್ಮಿಂದ ದೂರ ಆಗಬೇಕು ಅಂದರೆ ಶನಿವಾರದ ದಿನ ಈ ತಂತ್ರ ಮಾಡಲಿಕ್ಕೆ ಕೆಂಪು ಗುಲಗಂಜಿ ಹಾಗೂ ಕಪ್ಪು ಗುಲಗಂಜಿ ಎನ್ನುವಂತಹ ವಸ್ತುಗಳು ಬೇಕಾಗ್ತದೆ. ಗ್ರಂಥಿಗೆ ಅಂಗಡಿಯಲ್ಲಿ ಈ ವಸ್ತುಗಳು ಸಿಗ್ತವೆ. ವೀಕ್ಷಕರೇ, ಸುಮ್ಮನೆ ನಿಮಗೆ ಶತ್ರುಗಳಿಂದ ತೊಂದರೆ ಆಗ್ತಾ ಇದೆ. ಪ್ರತಿದಿನ ನಿಮ್ಮ ದೈನಂದಿನ ಜೀವನವನ್ನು ಶತ್ರುಗಳು ಹಾಳು ಮಾಡ್ತಾ ಇದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ನಿಮ್ಮನ್ನು ನರಳಿಸ್ತಾ ಇರ್ತಾರೆ. ಇಂತಹ ಶತ್ರುಗಳು ಸರ್ವನಾಶ ಆಗಬೇಕು. ಈ ಶತ್ರುಗಳ ಕಾಡಾಟದಿಂದ ನಿಮಗೆ ಮುಕ್ತಿ ಸಿಗಬೇಕಂದ್ರೆ ತಾಂತ್ರಿಕ ಶಕ್ತಿ ಇರುವಂತಹ ಕೆಂಪು ಗುಲಗಂಜಿ ಮಣಿಗಳು ಹಾಗೂ ಕಪ್ಪು ಗುಲಗಂಜಿ ಮಣಿಗಳನ್ನ ನೀವು ತೆಗೆದುಕೊಂಡು ಬರಬೇಕಾಗ್ತದೆ ಶನಿವಾರದ ದಿನ. ನೋಡಿ, ವಿಶೇಷವಾಗಿ ಪ್ರಥಮ ಶತ್ರುನಾಶದ ತಂತ್ರ ತಿಳಿಸ್ತೇನೆ. ಶನಿವಾರದ ದಿನ 11 ಕೆಂಪು ಗುಲಗಂಜಿ ಬೀಜಗಳನ್ನ ನೀವು ತೆಗೆದುಕೊಂಡು ಬನ್ನಿ. ಶನಿವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಿ ದೇವಸ್ಥಾನದ ಗರ್ಭಗುಡಿ ಮುಂದೆ ನಿಂತ್ಕೊಂಡು ಆ ಭಗವಂತನನ್ನು ಆರಾಧಿಸಿಕೊಂಡು ಶತ್ರುನಾಶ ಆಗಲಿ ಅಂತ 11 ನೀವು ಕೆಂಪು ಗುಲಗಂಜಿ ಮಣಿಗಳನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಒಂದೇ ಒಂದು ಮಂತ್ರ, ನೀವು ಶತ್ರುನಾಶದ ಮಂತ್ರ ನೀವು ಜಪಿಸಬೇಕಾಗ್ತದೆ. ಆ ಸಮಯದಲ್ಲಿ ಬರ್ಕೊಳ್ಳಿ ವೀಕ್ಷಕರೇ. ಓಂ ಹ್ರೀಂ ಹೂಂ ಪಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವ ಶತ್ರು ಭಸ್ಮಿ ಕುರು ಕುರು ಹೂಂ ಪಟ್ ಸ್ವಾಹ. ಓಂ ಹ್ರೀಂ ಹೂಂ ಪಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವ ಶತ್ರು ಭಸ್ಮಿ ಕುರು ಕುರು ಹೂಂ ಪಟ್ ಸ್ವಾಹ. ಈ ರೀತಿಯಲ್ಲಿ ಶತ್ರುವಿನ ಹೆಸರನ್ನು ನೆನೆಸಿಕೊಂಡು ಸತತವಾಗಿ 11 ಬಾರಿ ನೀವು ಜಪಿಸಿ 11 ಕೆಂಪು ಗುಲಗಂಜಿ ಮಣಿಗಳನ್ನ ಇಟ್ಕೊಂಡು ಜಪಿಸಿದ ನಂತರ ಆ ಒಂದು ಗುಲಗಂಜಿ ಮಣಿಗಳನ್ನ ಹರಿಯುವಂತೆ ನೀರಿನಲ್ಲಿ ಶತ್ರುನಾಶ ಆಗಲಿ ಅಂತ ಬಿಡಿ, ಅಥವಾ ಆ ನೀರಿರುವಂಥ ಬಾವಿಯಲ್ಲಿ ಹೋಗಿ ಹಾಕಿ. ನಿಮ್ಮ ಶತ್ರು 100 ಭಾಗ ನಾಶ ಆಗ್ತಾರೆ. ಶತ್ರುವಿನ ಕಾಡಾಟದಿಂದ ನಿಮ್ಮ ಮುಕ್ತಿ ಸಿಗುತ್ತೆ. ಬಹಳ ಸಾತ್ವಿಕವಾಗಿ, ಸಂತೋಷವಾಗಿ, ಉಲ್ಲಾಸ ಚೈತನ್ಯದಿಂದ ನೀವು ಬದುಕಬಹುದು. ಶತ್ರು ಭಯ ಇಲ್ಲದೆ ಈ ಒಂದು ತಂತ್ರ ಮಾಡಿದರೆ ಶನಿವಾರದ ದಿನ. ಅದೇ ದಿನ ಮತ್ತೊಂದು ತಂತ್ರ ನೀವು ಮಾಡ್ಕೋಬಹುದು ಕಪ್ಪು ಗುಲಗಂಜಿ ಬೀಜಗಳಿಂದ. ಕಪ್ಪು ಗುಲಗಂಜಿ ಬೀಜಗಳ ಮೇಲೆ ಶತ್ರು ನಿಮಗೆ ಕಾಡಾಟ ಮಾಡ್ತಾ ಇದ್ದರೆ ಆ ಶತ್ರುವಿನ ಹೆಸರನ್ನು ಬರೆದು 11 ಬಾರಿ ಇದೇ ಮಂತ್ರವನ್ನು ಜಪಿಸಿ ಆ ಒಂದು ಕಪ್ಪು ಗುಲಗಂಜಿ ಮೇಲೆ ಏನು ಶತ್ರುವಿನ ಹೆಸರನ್ನು ಬರೆದಿದ್ದೀರಾ ತಗೊಂಡೋಗಿ ಆ ಗುಲಗಂಜಿನ ನಿರ್ಜನ ಪ್ರದೇಶದಲ್ಲಿ ಭೂಮಿಯಲ್ಲಿ ಹೂತಾಕಿ ಬನ್ನಿ ವೀಕ್ಷಕರೇ. ಆ ಶತ್ರು ಸರ್ವನಾಶ ಆಗುವುದು ಖಂಡಿತ. ಆ ಶತ್ರುವಿನ ಕಾಡಾಟದಿಂದ ನಿಮಗೆ ಮುಕ್ತಿ ಸಿಗೋದು ಖಂಡಿತ. ಅಂತರ್ಮುಖ ಬಹಿರ್ಮುಖವಾಗಿ ಆ ಶತ್ರು ನಿಮ್ಮನ್ನು ಕಾಡಾಟ ಮಾಡ್ತಾ ಇದ್ರೆ ನಿಮ್ಮ ಕಣ್ಣು ಮುಂದೆ ಅವನು ಸರ್ವನಾಶ ಆಗಿ ಹೋಗ್ತಾನೆ. ಇದಂತೂ ಸತ್ಯ, ಸರಳವಾದಂಥ ವಿಧಾನ. ಹಾಗೆ ನಿಮಗೆ ಶತ್ರು ಕಾಟ ಇದ್ದರೆ ಮಾತ್ರ ಮಾಡಿ ವೀಕ್ಷಕರೇ. ನಮಸ್ಕಾರ.